ಕೊನೆಗೂ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುವಂತ ಸಮಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಇವತ್ತ ಸೋಮವಾರ ಜೂನ್ 23ನೇ ತಾರೀಕು ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, 21ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಿ, 20ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಿ, ಕೊನೆಗೂ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಹಣ ಜಮಾ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ತಲೆ ಮೇಲೆ ಕೈಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇಲ್ಲಿ ಏನು 21ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತಾ ಇದೀವಿ, ಪ್ರಾರಂಭ ಮಾಡ್ತಾ ಇದೀವಿ, ಬಿಡುಗಡೆ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರ್ಯಾರಿಗೆ ಬಂದಿದೆ, ಎಷ್ಟು ಜನಗಳಿಗೆ ಬಂದಿದೆ ಅನ್ನೋದು ಇಲ್ಲಿ ಪ್ರಶ್ನೆ. 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಆಲ್ಮೋಸ್ಟ್ 60ರಿಂದ 70%. 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾರೆ. ಸೊ ಆದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ, ಸುಮಾರು 60% ಜನಗಳಿಗೆ 20ನೇ ಕಂತಿನ ಹಣ ಬಂದಿಲ್ಲ. ಸೊ ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿ ಏನು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ಕೊನೆಗೂ ಏನು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಿಮ್ಮ ಖಾತೆಗಳಿಗೆ ಇವತ್ತ ಸೋಮವಾರ ದಿನ ಜೂನ್ 27ನೇ ತಾರೀಕು ನಮ್ಗೆ ಬಂದಿರುವಂತ ವರದಿ ಪ್ರಕಾರ ಬೆಳಿಗ್ಗೆ 10:45ಕ್ಕೆ ನಿಮ್ಮ ಖಾತೆಗಳಲ್ಲಿ ಈ ಒಂದು ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಯಾವ ಬರುತ್ತಪ್ಪ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಕಾಯ್ತಾನೆ ಇದ್ದಾರೆ. ಇಲ್ಲ ನಿಮ್ಗೆ ಗೊತ್ತಿರ್ಬೋದು, ಒಂದ್ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಾಗಿ ಹೇಳ್ತಾರೆ, ರಾಜ್ಯ ಸರ್ಕಾರ ಒಂದ್ ಕಡೆಗೆ ಒಂದು ರೀತಿಯಲ್ಲಿ ಹೇಳುತ್ತೆ, ಅದರಲ್ಲಿ ಮಧ್ಯದಲ್ಲಿ ಬೇರೆ 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 ರೀತಿಯ ಕಾರಣಗಳನ್ನ ಕೊಡ್ತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಜನಕ್ಕ ಅರ್ಥನೇ ಆಗ್ತಾ ಇಲ್ಲ. ಸೊ ಕೊನೆಗೂ ಅಂತೂ ಇಂತೂ ಒಂದು ಮಾತು ಸತ್ಯ, ನಿಮಗೆ 100% ಆಗಿ ಯಾವುದೇ ಕಾರಣಕ್ಕೂ ಏನು 5 ಗ್ಯಾರಂಟಿಗಳನ್ನ ನೆಲೆಸೋದಿಲ್ಲ. ಅದೇ ರೀತಿಯಾಗಿ ಈ ತಿಂಗಳದು ಬರೋ ತಿಂಗಳದು ಮುಂದಿನ ತಿಂಗಳ ಈ ರೀತಿಯಾಗಿ ಹಣವನ್ನ ಕೊಡ್ತಾ ಹೋಗ್ತಾರೆ. ಸೊ 100% ಆಗಿ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಹೌದು ಸ್ನೇಹಿತರೆ, ನಿಮಗೆ ಡಿಲೇ ಆಗಿರ್ಬೋದು, 10 ದಿನ ಡಿಲೇ ಆಗಿರ್ಬೋದು, 1 ತಿಂಗಳ ಡಿಲೇ ಆಗಿರ್ಬೋದು, 2 ತಿಂಗಳ ಡಿಲೇ ಆಗಿರ್ಬೋದು, ಆದ್ರೆ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಎಸ್ಪೆಷಲಿ ಬಡವರು ಏನಿದ್ರ, ಬಡವರು BPL ಕಾರ್ಡ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು, ಅವರಿಗೆ ಯಾವುದೇ ಕಾರಣಕ್ಕೂ ಹಣ ಬರೋದು ನಿಲ್ಲೋದಿಲ್ಲ. 100% ಆಗಿ ಬಂದೇ ಬರುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ಪರಿಷ್ಕರಣೆ ನಡೆದಿದೆ. ಸೊ ಇಂಥವ್ರಿಗೆ ಹಣವನ್ನು ಕೊಡ್ಲೇಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೆ. ಅಂಥವ್ರಿಗೆ ಹಣ ಬಿಡುಗಡೆ ಆಗೇ ಆಗುತ್ತೆ. ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಿಮ್ಗೆ ಗೊತ್ತಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಹಣ ಬಿಡುಗಡೆ ಆಗುವಲ್ಲಿ ಡಿಲೇ ಆಗ್ತಾ ಇದೆ ಅನ್ನೋದು ಈ ಮಾಹಿತಿ ನಿಮಗೆ ಗೊತ್ತಿರುವಂತದ್ದು. ಸೊ ಅದಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಡೈರೆಕ್ಟ್ ಆಗಿ ಹೇಳಕ್ ಆಗ್ಲಾರ್ದೆ ಸುಳ್ಳುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಹೋಗ್ಲಿ, ಅದೆಲ್ಲ ಬೇಡ. ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತ ಯಾವ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತದೆ. ಈ ಕಾಯ್ತಿರೋದು 21ನೇ ಕಂತಿನ ಹಣ. ಬನ್ನಿ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಇದು. ಇದನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ಪ್ರತಿಯೊಬ್ರು ಬಹಳಷ್ಟು ಮಂದಿ ಏನಂತಿದ್ದಾರೆ, ಸರ್ ಹಳೆಯ ಕಂತಿನ ಹಣಗಳೇ ನಮಗೆ ಬರ್ತಾ ಇಲ್ಲ. 18 ಆಗಿರ್ಬೋದು, 19ನೇ ಕಂತಿನ ಹಣ ಆಗಿರ್ಬೋದು, 20ನೇ ಕಂತಿನ ಹಣ ಆಗಿರ್ಬೋದು, ಇವುಗಳು ನಮ್ಗೆ ಇನ್ನೂ ಬಂದಿಲ್ಲ ಅಂತ ಕೆಲವೊಂದು ಜಿಲ್ಲೆಯ ಗೃಹಲಕ್ಷ್ಮಿಯರು ಕೇಳ್ತಾ ಇದ್ದಾರೆ. ಕೆಲವರಂತೂ ಆಲ್ರೆಡಿ 19ನೇ ಕಂತಿನ ಹಣ ಫುಲ್ ಪಡೆದು, 20ನೇ ಕಂತಿನ ಹಣವನ್ನ ಪಡೆದು 21ನೇ ಕಂತಿನ ಹಣಕ್ಕಾಗಿ ಪಡಿತಾ ಇದ್ದಾರೆ. ಅವರು ಪುಣ್ಯವಂತರು. ಬಹಳಷ್ಟು ಮಂದಿಗೆ ಏನಪ್ಪಾ ಅಂತಂದ್ರೆ, ಸರ್ ಸರಿಯಾದ ರೀತಿಯಲ್ಲಿ ನಮಗೆ 20ನೇ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಡೋಂಟ್ ವರಿ, ನಿಮ್ಮ ಕಡೆಗೆ ಯಾವುದೇ ತಪ್ಪು ಇಲ್ಲ. ಹೌದು ಸ್ನೇಹಿತರೆ, ಇದೆಲ್ಲ ರಾಜ್ಯ ಸರ್ಕಾರದ ಒಂದು ಗಿಮಿಕ್. 100% ಆಗಿ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಒಂದು ಸಭೆಗಳನ್ನ ನಡೆಸಿದ್ದಾರೆ. ಯಾರ್ಯಾರಿಗೆ ಹಣ ಹೋಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಅದು ಏನ್ ಪ್ರಾಬ್ಲಮ್ ಆಗಿದೆ ಸಾಲ್ವ್ ಮಾಡಿ ಇಮಿಡಿಯೇಟ್ ಆಗಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂತಿಲ್ಲ, ಹಣ ಬಂದೇ ಬರುತ್ತೆ. ನಮಗೆ ಬಂದಿರುವಂತ ವರದಿ ಪ್ರಕಾರ ಇವತ್ತ 21ನೇ ಕಂತಿನ ಹಣ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 21ನೇ ಕಂತಿನ ಹಣಕ್ಕಾಗಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಸೊ ಇಲ್ಲಿ ಮೊದಲು 20ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬರುತ್ತಂತ ಒಂದು ಮಾಹಿತಿ ಬಂದಿದೆ. ಟೋಟಲ್ ಆಗಿ 28 ಜಿಲ್ಲೆಗಳಿಗೆ 20ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಮತ್ತೆ ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ 20 ಜಿಲ್ಲೆಗಳಿಗೆ ಸುಮಾರು 20ನೇ ಕಂತಿನ ಹಣವನ್ನ ಇವತ್ತು ರಿಲೀಸ್ ಮಾಡ್ತಾ ಇದಾರಂತೆ. ಯಾಕಂದ್ರೆ ಬಹಳಷ್ಟು ಮಂದಿಗೆ 20ನೇ ಕಂತಿನ ಹಣ ಬಂದಿಲ್ಲ, ನಿಮಗೂ ಗೊತ್ತಿರುವಂತ ವಿಚಾರ.
ಸೊ ಇಲ್ಲಿ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಮತ್ತೆ 21ನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಇದು. ಸೊ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. 21ನೇ ಕಂತಿನ ಹಣ ಬಿಡುಗಡೆ ಇಂಥ ಜಿಲ್ಲೆಗಳಿಗೆ ಆಗುತ್ತಂತ. ಆದ್ರೆ 21ನೇ ಕಂತಿನ ಹಣ ಆಲ್ಮೋಸ್ಟ್ ಇವತ್ತ ಬಿಡುಗಡೆ ಆಗ್ಬಹುದು ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹೇಳ್ತಾನೆ ಇದ್ದಾರೆ 21ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೀವಿ, 20ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೀವಿ. ಸ್ವಾಮಿ ಹಣ ಎಲ್ಲಿ ಬರ್ತಾ ಇದೆ ಜನರ ಖಾತೆಗೆ ಅನ್ನೋದೇ ಬಹಳಷ್ಟು ದೊಡ್ಡ ಪ್ರಶ್ನೆ. ಏನು ಮಾಡಕ್ಕಾಗಲ್ಲ, ಜಸ್ಟ್ ವೇಟ್ ಮಾಡ್ತಾ ಇರ್ಬೇಕು. ಇವತ್ತು ಕೂಡ 21ನೇ ಕಂತಿನ ಹಣ ಬರುತ್ತಂತ ಮಾಹಿತಿ ಬಂದಿದೆ. ಯಾವ ಜಿಲ್ಲೆಗಳಿಗೆ ಬರ್ಬೋದು, ಯಾವ ಜಿಲ್ಲೆಗಳಿಗೆ ಇಲ್ಲ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಸೊ ಹಾಗಾದ್ರೆ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಇವತ್ತು 100% ಆಗಿ 21ನೇ ಕಂತಿನ ಹಣ 4,000 ರೂಪಾಯಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಮಧ್ಯದಲ್ಲಿ ಏನಾದ್ರೂ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆದ್ರೂ ಆಗ್ಬೋದು. ಸೊ ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.